welcome back to my channel. I'm back with another video. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹಬ್ಬಗಳಿಗೆ ಯಾವ ಥರ ಬ್ಯಾಕ್ ಡ್ರಾಪ್ ಡೆಕೋರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಅದು ವಿತ್ ಅಫೋರ್ಡಬಲ್ ಪ್ರೈಸಸ್. ಇಲ್ಲಿ ನೀವು ನೋಡ್ತಿರೋಂಥ ಪೇಪರ್ ಬಂದು ಕ್ರೇಪ್ ಪೇಪರ್. ಇದು ನಿಮಗೆ ಬುಕ್ ಸ್ಟೋರ್, ಫ್ಯಾನ್ಸಿ ಶಾಪ್ ಎಲ್ಲ ಕಡೆ ಸಿಗುತ್ತೆ. ಇಟ್ ಈಸ್ ಅವೈಲಬಲ್ ಆ್ಯಂಡ್ ಆಲ್ಸೋ ಇನ್ ಆನ್ಲೈನ್ ಕೂಡ. ಲೈಕ್ ರೋಲ್ಸ್ ಆ ಥರ ಸಿಗುತ್ತೆ, ಕ್ರೇಪ್ ರೋಲ್ಸ್ ಆ ಥರ. ಸೊ ಇಲ್ಲಿ ನೀವು ಈಕ್ವಲ್ ಸೈಜಲ್ಲಿ ಕಟ್ ಮಾಡಿಟ್ಕೋಬೇಕು. ಸೊ ದ್ಯಾಟ್ ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗೋಕ್ಕೆ ಮುಂಚೆ ಈ ಥರ ರೆಡಿ ಮಾಡಿಟ್ಕೊಂಡ್ರೆ ಇಟ್ ಈಸ್ ಲೈಕ್ ಈಸಿ ಥಿಂಗ್. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ನಾನು ಬೇಸಿಕ್ ಸ್ಟಿಚ್ ಮಾಡ್ಕೋತಿದ್ದೀನಿ. ಒಂದೊಂದೇ ಕ್ರೇಪ್ ಪೇಪರ್ನ ತಗೊಂಡು, ಸೊ ಹಾಗೆ ಬೇಸಿಕ್ ನಾರ್ಮಲ್ ಸ್ಟಿಚ್ ಇದು. ಇಟ್ಸ್ ನಾಟ್ ಸೊ ಹಾರ್ಡ್, ನಿಮಗೆ ನೋಡ್ತಿದ್ರೇನೆ ಅರ್ಥ ಆಗುತ್ತೆ. ಸೊ ಒಂದು ಪೇಪರ್ ಫುಲ್ಲು ಸ್ಟಿಚ್ ಆದಮೇಲೆ ನೀವು ಎಂಡ್ಗೆ ಪುಲ್ ಮಾಡಿ. ಸೊ ಪುಲ್ ಮಾಡಿ ಟ್ವಿಸ್ಟ್ ಮಾಡಿದಾಗ ನಿಮಗೆ ಫ್ಲವರ್ ಕೈಂಡಲ್ಲಿ, ಗಾರ್ಲ್ಯಾಂಡ್ ಕೈಂಡಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಆಲ್ಸೋ ಕ್ರೇಪ್ ಪೇಪರಲ್ಲಿ ಕೂಡ ನಮಗೆ ಸ್ವಲ್ಪ ಪೇಪರ್ಸ್ ಹಾರ್ಡ್ ಇರುತ್ತೆ, ಒಂದೊಂದು ಸ್ಮೂತ್ ಇರುತ್ತೆ. ನೀವು ಸೇಮ್ ಪ್ರೋಸೆಸ್ನ ಫಾಲೋ ಮಾಡಬೇಕು. ಬೇಸಿಕ್ ಸ್ಟಿಚ್ ಮಾಡಬೇಕು, ಎಂಡ್ಗೆ ಪುಲ್ ಮಾಡಬೇಕು, ದೆನ್ ಟ್ವಿಸ್ಟ್ ಮಾಡಬೇಕು. ಒಂದು 2 ರೌಂಡ್ಸ್ ಟ್ವಿಸ್ಟ್ ಮಾಡಿದ್ರೆ ನಿಮಗೆ ಗಾರ್ಲ್ಯಾಂಡ್ ಆ ವೇಯಲ್ಲಿ ಕಾಣಿಸುತ್ತೆ ನಿಮಗೆ ನೋಡಿ. ಸೊ ಇದೇ ಥರ ಮಾಡ್ಕೋಬೋದು. ಇನ್ ಕೇಸ್ ನಿಮಗೆ ಬೇರೆ ಕಲರ್ಸ್ ಬೇಕು ಅಂದರೆ ಇನ್ ಬಿಟ್ವೀನ್, ಫಾರ್ ಎಕ್ಸಾಂಪಲ್ ಲೈಕ್ ಎಲ್ಲೋ ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ ಆರೆಂಜ್ ಆರ್ ಗ್ರೀನ್, ಲೈಕ್ ಆಸ್ ಯೋರ್ ವಿಶ್. ಲೈಕ್ ನಿಮ್ಗೆ ಯಾವ ಕಲರ್ ಬೇಕೋ ಆ ಥರ ಹಾಕೋಬೋದು. ಲೈಕ್ ಅದು ಸ್ಟಾಪ್ ಮಾಡಿ ಆ ಕಲರ್, ದೆನ್ ಗೋ ಫಾರ್ ದ ನೆಕ್ಸ್ಟ್ ಕಲರ್. ನೀವು ಗಾರ್ಲ್ಯಾಂಡ್ ಎಂಡ್ ಮಾಡ್ತೀರಲ್ವ, ಸೊ ಆಗ ನೀವು ಜಸ್ಟ್ ಒಂದು ಸ್ಮಾಲ್ ನಾಟ್ ಹಾಕ್ಕೊಂಡ್ರೆ ಸಾಕು, ಅದು ಬಂದುಬಿಡಲ್ಲ. ಒಂದು ನಾಟ್ ಹಾಕ್ಕೊಂಡು ಎಂಡ್ ಮಾಡಿ. ಆ್ಯಂಡ್ ಅದೇ ರೀತಿ ನಾನು ಆರೆಂಜಲ್ಲಿ ಕೂಡ ಮಾಡಿದ್ದೀನಿ. ಸೊ ಈಗ ಗಾರ್ಲ್ಯಾಂಡ್ಸ್ಗೆ ಕೆಳಗಡೆ ಬೆಲ್ಸ್ ಥರ ರೆಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ನಾರ್ಮಲ್ ಪೇಪರ್ ಗ್ಲಾಸಸ್ ಬರುತ್ತಲ್ವ, ಟೀ ಕಪ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾನು ಅಕ್ರಿಲಿಕ್ ಗೋಲ್ಡ್ ಆ್ಯಂಡ್ ಬ್ರಾನ್ಸ್ ಕಲರ್ ತಗೊಂಡು ಅದಕ್ಕೆ ಪೇಂಟ್ ಮಾಡ್ಕೋತಿದ್ದೀನಿ. ಸೊ ಇನ್ ಕೇಸ್ ನಿಮಗೆ ಸ್ಪ್ರೇ, ಗೋಲ್ಡನ್ ಸ್ಪ್ರೇಸ್ ಇದ್ದರೆ ಅವೈಲೇಬಲ್ ಇದ್ದರೆ ಯು ಕ್ಯಾನ್ ಡೂ ಇಟ್. ನನಗೆ ಸಿಕ್ಕಿಲ್ಲ, ಸೊ ಅದಕ್ಕೋಸ್ಕರ ನಾನು ಐ ಆಮ್ ಜಸ್ಟ್ ಯೂಸಿಂಗ್ ಅಕ್ರಿಲಿಕ್ ಪೇಂಟ್ಸ್. ಸೊ ಹ್ಯಾವ್ ಪೇಂಟೆಡ್ ದ್ಯಾಟ್. ಆ್ಯಂಡ್ ಇದು ಬಂದು ನಾನು ಟಿಶ್ಯೂ ಪೇಪರಿಂದ ಮಾಡಿದ್ದೀನಿ. ಯು ಬಿಲೀವ್ ಇಟ್ ಆರ್ ನಾಟ್, ಟಿಶ್ಯೂ ಪೇಪರಿಂದನೇ ನಂಗೆ ಔಟ್ಪುಟ್ ತುಂಬ ಚೆನ್ನಾಗಿ ಬಂತು. ಸೊ ವೈಟ್ ಬಂದು ನಾನು ಟಿಶ್ಯೂ ಯೂಸ್ ಮಾಡಿದ್ದೀನಿ ಆ್ಯಂಡ್ ರಿಮೈನಿಂಗ್ ಆರೆಂಜ್ ಎಲ್ಲ ನಾರ್ಮಲ್ ಕ್ರೇಪ್ ಪೇಪರ್. ಆ್ಯಂಡ್ ಐ ಆಮ್ ಸ್ಟಿಕ್ಕಿಂಗ್ ದಿಸ್ ಬೆಲ್ಸ್. ಇವಾಗ ನಾನು ಡಬಲ್ ಟೇಪ್ ಯೂಸ್ ಮಾಡಿ ಸ್ಟಿಕ್ ಮಾಡ್ತಿದ್ದೀನಿ. ಬಟ್ ಆ್ಯಕ್ಚುಲಿ ಲೈಕ್ ವೆನ್ ಯು ಹ್ಯಾಂಗ್ ಮಾಡಿದಾಗ ನಿಮಗೆ ಆ ಭಾರ ಸ್ವಲ್ಪ ತಡೆಯಲ್ಲ. ಸೊ ಬೆಟರ್ ನೀವು ಡಬಲ್ ಟೇಪ್ ಯೂಸ್ ಮಾಡಿ ಆ್ಯಂಡ್ ಆಲ್ಸೋ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ದಟ್ ಈಸ್ ಬೆಟರ್. ಇಲ್ಲಿ ನಾನು 2 ಥರ್ಮಾಕೋಲ್ ಶೀಟ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ಗುಂಡ್ ಪಿನ್ ತೊಗೊಂಡಿದ್ದೀನಿ, ನಾರ್ಮಲ್ ಬಾಲ್ ಪಿನ್ಸ್ ಅಂತ ಹೇಳ್ತೀವಲ್ಲ, ಸೊ ಆ ಥರ. ಆ್ಯಂಡ್ ಡಬಲ್ ಟೇಪ್ ಆ್ಯಂಡ್ ಟೂತ್ ಪಿಕ್ ತೊಗೊಂಡಿದ್ದೀನಿ. ಆ್ಯಂಡ್ ಎಲೆ ತೊಗೊಂಡಿದ್ದೀನಿ. ಹೈಬಿಸ್ಕಸ್ ಲೀವ್ಸ್ ಕೂಡ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಹೈಬಿಸ್ಕಸ್ ಲೀವ್ಸಿಂದ
ಸ್ಟಿಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ, ಬಟ್ ಅದು ತುಂಬ ಟೈಮ್ ಟೇಕಿಂಗ್, ಅದು ತುಂಬ ಚಿಕ್ಕದಿರುತ್ತಲ್ವ ಲೀವ್ಸು, ಸೊ ಟೈಮ್ ಟೇಕಿಂಗ್. ಸೊ ನಾನು ಎರಡೂ ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈಗ ಆ ಟೂತ್ ಪಿಕ್ಕು ಎರಡು ಕಡೆ ಅದು ಜಾಯಿನ್ ಮಾಡಬೇಕಲ್ಲ ಥರ್ಮಾಕೋಲ್ ಶೀಟ್, ಸೊ ಟೂತ್ ಪಿಕ್ ಯೂಸ್ ಮಾಡಿಕೊಂಡು ನಾನು ಜಾಯಿನ್ ಮಾಡ್ತಿದ್ದೀನಿ. ಸೊ ಅಲ್ಲಿ ನೋಡ್ತಿರೋ ಹಾಗೆ ನೀವು ಮಧ್ಯದಲ್ಲಿ ಎಲ್ಲ ಫುಲ್ ಹೋಲ್ ಥರ್ಮಾಕೋಲ್ ಶೀಟ್ಗೆ ಒಂದೊಂದು ಟೂತ್ ಪಿಕ್ ಹಾಕಿ ಆ ಥರ ಜಾಯಿನ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಾನು ಇಲ್ಲಿ ಟೇಪ್ ಯೂಸ್ ಮಾಡ್ತಿದ್ದೀನಿ, ಹಿಂದೆ ಮತ್ತು ಮುಂದೆ ಎರಡು ಟೇಪಿಂದ ಸ್ಟಿಕ್ ಮಾಡ್ತಿದ್ದೀನಿ, ಸೊ ದ್ಯಾಟ್ ಥರ್ಮಾಕೋಲ್ ಶೀಟ್ಸು ಬಂದ್ಬಿಡೋದಿಲ್ಲ, ಸ್ಟಿಫ್ ಆಗಿರುತ್ತೆ ಅಂತ. ಸೊ ನೀವು ಕೂಡ ಅದೇ ರೀತಿ ಟೇಪಲ್ಲಿ ಸ್ವಲ್ಪ ಸ್ಟ್ರಾಂಗಾಗಿ ರ್ಯಾಪ್ ಮಾಡ್ಕೊಳ್ಳಿ, ಹಾಗಾಗಿ ನಿಮಗೆ ಎರಡು ಜಾಯಿನ್ ಆಗಿರೋ ಥರನೇ ಇರುತ್ತೆ. ನಾನಿಲ್ಲಿ ಡಬಲ್ ಟೇಪ್ ಯೂಸ್ ಮಾಡಿಕೊಂಡು ದಾಸವಾಳ ಎಲೆನ ಸ್ಟಿಕ್ ಮಾಡ್ಕೋತಿದ್ದೀನಿ. ಸೊ ನೀವು ಇದೇ ಲೀಫ್ ಅದೇ ಲೀಫ್ ಅಂತ ಏನಿಲ್ಲ, ಯಾವ್ದು ಬೇಕಾದ್ರೂ ತೊಗೊಂಡು ನಿಮ್ಗೆ ಯಾವ್ದು ಅವೈಲೇಬಲ್ ಇರುತ್ತೋ ಸೊ ಅದನ್ನ ತಗೊಂಡು ನೀವು ಸ್ಟಿಕ್ ಮಾಡ್ಕೋಬೋದು. ಇನ್ ಕೇಸ್ ಇದು ಕರೆಕ್ಟಾಗಿ ನಿಲ್ತಿಲ್ಲ, ಸ್ಟಿಕ್ ಆಗ್ತಿಲ್ಲ ಅಂದರೆ ಗುಂಡ್ಪಿನ್ ಯೂಸ್ ಮಾಡ್ಕೊಳ್ಳಿ. ಸೊ ಡಬಲ್ ಟೇಪ್ ಮತ್ತು ಗುಂಡ್ಪಿನ್ ಎರಡು ಯೂಸ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೋಬೋದು. ನಾನು ಅಟ್ ಲಾಸ್ಟಲ್ಲಿ ನಾನು ಗುಂಡ್ಪಿನ್ ಕೂಡ ಯೂಸ್ ಮಾಡಿದ್ದೀನಿ ಎಲೆ ಸ್ಟಿಕ್ ಮಾಡಿದಾಗ, ಅದು ತುಂಬ ಭಾರ ಇರುತ್ತಲ್ವ, ಸೊ ಕರೆಕ್ಟಾಗಿ ನಿಲ್ಲಬೇಕು ಅಂದರೆ ಎರಡು ಯೂಸ್ ಮಾಡಬೇಕು. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಅಂದರೆ, ನೀವು ಸೇಮ್ ಡೇ ಇವತ್ತು ಹಬ್ಬ ಇದೆ, ಇವತ್ತು ಡೆಕೋರ್ ಮಾಡಬೇಕು ಅಂದರೆ ಸೇಮ್ ಡೇ ಎಲ್ಲ ಕುತ್ಕೊಂಡು ಮಾಡ್ಕೋಬೇಡಿ. ಬಿಫೋರ್ 2 days or 3 days ಮುಂಚೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಗಾರ್ಲ್ಯಾಂಡ್ಸ್ ಅದು ಇದು. ನಾನು ಅಷ್ಟೇ 3 days ಮುಂಚೆಯಿಂದನೇ ಮಾಡ್ತಿದ್ದೆ, ಬಟ್ ಆಲ್ಸೋ ನನಗೆ ತುಂಬ ಕಷ್ಟ ಆಯಿತು. ಅಂದರೆ ಹೆಲ್ಪ್ ಮಾಡೋರಿದ್ರೆ ಇಟ್ ಈಸ್ ಈಸಿ, ಒಬ್ಬರೇ ಮಾಡಬೇಕು ಅಂದರೆ 3 days ಮಾಡ್ಕೊತಾ ಇರಿ, ಆರ್ ಎಲ್ಸ್ ಕಂಪ್ಲೀಟ್ ಮಾಡೋಕ್ಕೆ ತುಂಬ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅನಿಸುತ್ತೆ. ಸೊ ಎಲ್ಲ ಆದಮೇಲೆ ನೀವು ವಾಲ್ಗೆ ಡಬಲ್ ಟೇಪ್ ಆರ್ ನಾರ್ಮಲ್ ಟೇಪ್ ಯೂಸ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಸ್ವಲ್ಪ ಗ್ಯಾಪ್ ಕಾಣಿಸಿದ್ರು ಏನೂ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಅದ್ರ ಮೇಲೆ ಗಾರ್ಲ್ಯಾಂಡ್ಸ್ ಹಾಕ್ತೀವಲ್ಲ, ಸೊ ಅಷ್ಟೇನು ಆಡಾಗಿ ಕಾಣಿಸಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಿಮಗೆ ತುಂಬ ಫುಲ್ ನೀಟಾಗಿ ಗ್ರೀನ್ ಕಲರೇ ಇರಬೇಕು ಅಂದಾಗ ಲಾಸ್ಟಲ್ಲಿ ಕೂಡ ನೀವು ಅಲ್ಲಲ್ಲಿ ಮಧ್ಯದಲ್ಲಿ ಲೀವ್ಸ್ ಹಾಕಿ ಕವರಪ್ ಮಾಡ್ಬೋದು, ಗುಂಡ್ಪಿನ್ ಇರುತ್ತಲ್ವ, ಸೊ ಅದನ್ನ ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಡೂ ಇಟ್. ಆ್ಯಂಡ್ ನೋಡಿ ನಾನು ಮಧ್ಯದಲ್ಲಿ ಹ್ಯಾಂಗ್ ಮಾಡಿರೋ ಅಂಥದ್ದು ಮತ್ತು 3 ಕಲರ್ಸ್ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಆ ಥರ ನಿಮ್ಮ ಚಾಯ್ಸ್ ಪ್ರಕಾರ ನೀವು ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಕಲರ್ಸ್ ಯು ಕ್ಯಾನ್ ಡೂ ಇಟ್. ಆ್ಯಂಡ್ ಇಟ್ ಈಸ್ ವೆರಿ ಅಫೋರ್ಡಬಲ್, ತುಂಬ ಕಡಿಮೆ ಪ್ರೈಸಲ್ಲಿ. ಕ್ರೇಪ್ ಪೇಪರ್ ನಿಮಗೆ ಆರಾಮ್ಸೆ ಒನ್ ಶೀಟ್ ಬಂದು ಅರೌಂಡ್ 10 rupees ಇರುತ್ತೆ. ಸೊ ತುಂಬ ಅಫೋರ್ಡಬಲ್ ಪ್ರೈಸಸಲ್ಲಿ ಈಸಿಯಾಗಿ ಬ್ಯಾಕ್ ಡ್ರಾಪ್ನ ಡೆಕೋರ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.